ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 66ನೆಯ ಶ್ಲೋಕ. ಇಲ್ಲಿ ಜಗನ್ಮಾತೆಯ ಒಂದು ಕಣ್ಣುಗಳು ಹೇಗೆ ಮುಚ್ಚಿಕೊಂಡು ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ ನೀಡಿದ್ದಾರೆ ವೀಕ್ಷಕರೇ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸಹಸ್ರಶೀರ್ಷವದನ ಸಹಸ್ರಾಕ್ಷಿ ಸಹಸ್ರಪಾತ್. ಉನ್ಮೇಷ ಎಂದರೆ ಕಣ್ಣು ತೆರೆದುಕೊಳ್ಳುವುದು, ನಿಮಿಷ ಎಂದರೆ ಕಣ್ಣು ಮುಚ್ಚಿಕೊಳ್ಳುವುದು. ಕಣ್ಣು ತೆರೆದಾಗ ಈ ಜಗತ್ತನ್ನು ಸೃಷ್ಟಿಸುವುದು ಆಕೆ, ಕಣ್ಣು ಮುಚ್ಚಿಕೊಂಡರೆ ಪ್ರಳಯ ಅಥವಾ ಲಯವಾಗುವುದು. ಇವು ಆ ದೇವಿಯ ವಿಶೇಷತೆ. ಶ್ರೀಮಾತೆಯು ಮೀನಾಕ್ಷಿ, ರೆಪ್ಪೆ ಮಿಟುಕಿಸದೆ ಮೀನು ಮೊಟ್ಟೆಗಳಿಗೆ ಕಾವು ಕೊಟ್ಟು ಮರಿಗಳನ್ನಾಗಿ ಮಾಡುವ ಹಾಗೆ ಆ ತಾಯಿ ತನ್ನ ಮಕ್ಕಳಾದ ಸಕಲ ಜೀವರಾಶಿಗಳನ್ನು ಆ ನಿಮಿಷ ರೆಪ್ಪೆ ಮಿಟುಕಿಸದೆ ಅಂದರೆ ರೆಪ್ಪೆ ಮುಚ್ಚದೆ ನೋಡುತ್ತಾ ರಕ್ಷಿಸ್ತಾಳಂತೆ ವೀಕ್ಷಕರೇ. ಆದರೆ ಯಾವಾಗಲೋ ಒಂದು ಯುಗಾಂತರದ ಕಾಲದ ಆ ಪರಿಮಿತಿ ಪೂರ್ಣಗೊಂಡಾಗ ಜೀವಿಗಳ ಕಾಲ ಪರಿಮಿತಿ ಸಹ ಪೂರ್ಣಗೊಳ್ಳುತ್ತೆ. ಆ ತಾಯಿಯ ಕಣ್ರೆಪ್ಪೆ ಕ್ಷಣಕಾಲ ಮುಚ್ಚಿಕೊಳ್ಳುತ್ತವೆ. ಆ ಕ್ಷಣದಲ್ಲಿ ಜಲಪ್ರಳಯ, ಭೂಕಂಪ, ಯುಗಾಂತ, ಕಲ್ಪಾಂತ, ಚಂಡಮಾರುತ, ಬಡಬಾಗ್ನಿ, ಪ್ರಳಯ, ಮರಣಗಳೆಲ್ಲವೂ ಜರುಗಿ ಹೋಗುತ್ತವೆ. ಇದಕ್ಕೆ ಒಂದು ಕಥೆನೂ ಇದೆ ವೀಕ್ಷಕರೇ, ಕೇಳಿರಬಹುದು. ಅದು ಬಂದುಬಿಟ್ಟು 16 ಸೋಮವಾರದ 16 ಸೋಮವಾರದ ಓದ್ತಾ ಇದೆಯಲ್ಲ, ಅದರಲ್ಲೂ ಸಹ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಕಥೆ ಇದೆ. ಒಮ್ಮೆ ಕೈಲಾಸದಲ್ಲಿ ಪರಮಶಿವನು ಉಲ್ಲಾಸದಿಂದ ಪಾರ್ವತಿಯೊಡನೆ ಓಡಾಡ್ತಾ ಇರುವಾಗ ಆತನ ಕಣ್ಣುಗಳನ್ನು ತನ್ನ ಕೈಗಳಿಂದ ಮುಚ್ತಾಳೆ. ಆಗ ಪರಶಿವ ಗಾಬರಿಗೊಳ್ತಾನೆ. ಆ ಪರಶಿವನ ಕಣ್ಣುಗಳನ್ನು ಮುಚ್ಚಿದರೆ ಇನ್ನೇನಿರುತ್ತೆ, ಕೈಗಳನ್ನು ತೆಗಿದೇವಿ ಅಂತ ಎಷ್ಟು ಹೇಳಿದರೂ ಸಹ ಪಾರ್ವತಿ ದೇವಿ ನೊಂದ್ಕೊಳ್ತಾಳೆ. ಕೋಪನೂ ಬಂತು. ಇಷ್ಟು ಸರಸಿಯಲ್ಲದ ಶಿಲಾ ಸದೃಶನೇ ನನ್ನ ಶಿವ ಅಂತ ಬೇಜಾರು ಮಾಡ್ಕೊಳ್ತಾಳೆ. ಆಗ ಆಕೆಯ ಮನೋಭಾವವನ್ನು ಗ್ರಹಿಸಿ ಪರಶಿವ ಆಕೆಯನ್ನು ಸಂತೈಸುತ್ತಾ, ಸರಸಕ್ಕಾದರೂ ಸರಿಯೇ, ತಮಾಷೆಗಾದರೂ ಸರಿಯೇ, ನನ್ನ ಕಣ್ಣುಗಳನ್ನು ಮುಚ್ಚಬೇಡ ಪಾರ್ವತಿ. ಅಲ್ಲಿ ನೋಡು, ನೀನು ನನ್ನ ಕಣ್ಣುಗಳನ್ನು ಮುಚ್ಚಿದ್ದ ಕ್ಷಣ ಕಾಲ ಮುಚ್ಚಿದ್ದರಿಂದ ಏನು ಜರುಗಿತು ಅಂತ ತೋರಿಸ್ತಾನೆ. ಲೋಕಗಳ ಕಡೆ ತೋರಿಸ್ತಾನೆ. ಕುತೂಹಲದಿಂದ ಆಶ್ಚರ್ಯದಿಂದ ಆತ ನೋಡಿದ ಪಾರ್ವತಿ ದೇವಿ ದಿಗ್ಭ್ರಾಂತಳಾಗ್ತಾಳೆ. ಸಕಲ ಲೋಕಗಳು ಮಹಾಪ್ರಳಯದಲ್ಲಿ ಸಿಕ್ಕೊಂಡು ಮೂರು ಪಾಲು ಸಹ ನಾಶವಾಗಿ ಹೋಗ್ತವೆ. ಆಕೆ ತನ್ನ ತಪ್ಪನ್ನು ಅರಿವು ಮಾಡಿಕೊಂಡು ಸರ್ವಲೋಕ ಚಕ್ಷುಕನಾದ ಈಶ್ವರನ ಕಣ್ಣನ್ನು ನಾನು ವಿನೋದಕ್ಕೆಂದು ಮುಚ್ಚಿದ್ನಲ್ಲ, ಅಷ್ಟಕ್ಕೆ ಈ ಎಲ್ಲ ಲೋಕಗಳು ಅಂಧಕಾರಮಯವಾಗಿ ಹೋಯ್ತಲ್ಲ ಅಂತ ಸೃಷ್ಟಿ ಸ್ಥಿತಿ ಒಮ್ಮೆಲೆ ನಿಂತು ಲಯ ಮಾತ್ರ ಆ ಸಮಯದಲ್ಲಿ ಜರುಗಿಬಿಡುತ್ತೆ ವೀಕ್ಷಕರೇ. ಪಶ್ಚಾತ್ತಾಪದಿಂದ ಕ್ಷಮಾಪಣೆ ಸಹ ಕೇಳ್ಕೊಳ್ತಾಳೆ. ಸತಿಯನ್ನು ಸಮಾಧಾನ ಪಡಿಸಿ ಲಯವಾದ ಲೋಕಗಳನ್ನು ಪುನಃ ನಿರ್ಮಾಣ ಮಾಡ್ತಾನೆ. ಆ ಕ್ಷಣಕಾಲದ ಕಾಲವನ್ನು ಮಾತ್ರ ಹಿಂದಕ್ಕೆ ತಿರುಗಿಸಿ ಕಾಲಾತ್ಮನಾಗ್ತಾನೆ ಆ ಪರಶಿವನು. ಹೀಗೆ ಜಗನ್ಮಾತೆಯೂ ಅಷ್ಟೇ, ಆಕೆ ಸಹ ಜಗಚ್ಚಕ್ಷು ಸ್ವರೂಪಿಣಿ. ಆಕೆ ಕಣ್ಣು ತೆರೆದರೆ ಸೃಷ್ಟಿ, ಮುಚ್ಚಿಕೊಂಡರೆ ಲಯ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಎನ್ನುವ ಒಂದು ನಾಮದಲ್ಲಿ ಕೋಟಿ ಅರ್ಥಗಳ ಉದಗಿದೆ ವೀಕ್ಷಕರೇ. ಆ ದೇವಿಯ ಕಣ್ರೆಪ್ಪೆ ಮಿಟುಕಿಸುವುದಕ್ಕೆ ಇರುವ ಶಕ್ತಿ ವರ್ಣಿಸಿದ್ದಾರೆ ಈ ವಶಿನ್ಯಾದಿ ವಾಗ್ದೇವತೆಗಳು. ಸಹಸ್ರ ಶೀರ್ಷವದನ ಸಹಸ್ರಾಕ್ಷಿ ಸಹಸ್ರಪಾತ್ ಎನ್ನುತ್ತಾ ವಶಿನ್ಯಾದಿ ದೇವತೆಗಳು, ಆ ವಾಗ್ದೇವತೆಗಳು ಜಗನ್ಮಾತೆಯ ವಿರಾಟ್ ರೂಪವನ್ನು ಭಕ್ತರ ಮನೋನೇತ್ರಗಳ ಮುಂದೆ ಅಕ್ಷರ ರೂಪದಲ್ಲಿ ನಿಲ್ಲಿಸಿದ್ದಾರೆ ವೀಕ್ಷಕರೇ. ಇದಿಷ್ಟು 66ನೆಯ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರೇ. ಲಲಿತಾ ಸಹಸ್ರ ಪಾರಾಯಣವನ್ನು ಸಮಯ ಇದ್ದಾಗ ದಯವಿಟ್ಟು ಎಲ್ಲರೂ ಮಾಡಿ. ಎಷ್ಟಾಗುತ್ತೋ ಅಷ್ಟಷ್ಟು ಶ್ಲೋಕಗಳನ್ನು ಮಾಡಿ. ಒಂದು ಒಳ್ಳೆಯ ಶಕ್ತಿ ಆಗಲಿ, ಮನೆಗೆ ಆಗಲಿ, ನಿಮ್ಮ ಸಂಸಾರಕ್ಕೆ ತುಂಬ ಒಳ್ಳೆಯದು ಮಾಡುತ್ತೆ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಮತ್ತೆ ಮುಂದಿನ ಒಳ್ಳೆಯ ಶ್ಲೋಕದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.